ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುವುದನ್ನು ಕಳೆದು ಭಕ್ತನನ್ನಾಗಿ ಮಾಡಿದ ಗುರುವೆ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈ ವಶಕ್ಕೆ ಕೊಟ್ಟ ಗುರುವಿಗೆ ನಮೋ ನಮೋ ಎಂಬೆನೆ. ಗುರುವಿನ ಮಹಿಮೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಗುರು ಇಲ್ಲದೆ ಗುರಿ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಗುರು ಮತ್ತು ಗುರಿ ಎರಡೂ ಜೀವನದಲ್ಲಿ ನಮಗೆ ಮುಖ್ಯ. ಆ ಗುರಿಯನ್ನು ಸೇರಲು ಅನೇಕ ಶಿಷ್ಯ ಪರಂಪರೆ, ಗುರು ಪರಂಪರೆ ನಮ್ಮ ಭಾರತ ದೇಶದಲ್ಲಿ ಅಧ್ಯಾತ್ಮದ ಪರಂಪರೆಯಲ್ಲಿ ನೋಡಿಕೊಂಡು ಬರ್ತೇವೆ. ಅಂಥ ಪರಂಪರೆಯಲ್ಲಿ ಸಿದ್ಧಲಿಂಗ ಶ್ರೀಯೋಗಿಗಳು ಒಬ್ಬರು. ಅವರ ಚರಿತ್ರೆಯನ್ನು ನೋಡ್ತಾ ಬಂದಾಗ 101 ಜನ ವಿರಕ್ತರು ಶಿಷ್ಯರಾಗ್ತಾರೆ. ಅಲ್ಲಿ ಗೋಳು ಬಸವ, ಸಪ್ಪೆಯ ಮಾರಿದೇವಿ, ಉಪ್ಪಿನಹಳ್ಳಿ ಸ್ವಾಮಿ, ಅಲ್ಲಿ ಪಟ್ಟಣ ದೇವರು, ರೇವಣಸಿದ್ಧ ದೇವರು, ಶೀಲವಂತ ದೇವರು, ಸಿದ್ದಮಲ್ಲೇಶ, ಗಟ್ಟಿ ಸಿದ್ದಯ್ಯ, ಹೀಗೆ 101 ಜನ ವಿರಕ್ತರ ಲಿಸ್ಟೇ ಮಾಡಿದ್ದೇನೆ. ಅಂತಹ ವಿರಕ್ತರನ್ನು ಈ ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಜಗತ್ತಿನ ತುಂಬೆಲ್ಲ ಗುರು ವಿರಕ್ತ ಪರಂಪರೆಗೆ ನಾಂದಿ ಹಾಡಿದ್ದಾರೆ. ಇಲ್ಲಿ ಮಹಾದೇವಿ ನರಜನ್ಮವನ್ನು ತೊಡೆದು ಹರಜನ್ಮವನ್ನು ಮಾಡಿದ ಗುರುವೇ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಕೂಡ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಗುರುಗಳು ಶಿಷ್ಯರನ್ನು ಕಾಯ್ತಾ ಇರ್ತಾರಂತೆ. ಏನು ಶಿಷ್ಯ ಗುರುವಿಗೆ ಕಾಯಬೇಕು? ಬಸವಣ್ಣ ಏನಪ್ಪ, ಇಬ್ಬರು ಹುಡುಗರು ಇದ್ರಂತ. ನಮ್ಮದು ಕಾನ್ವೆಂಟ್ ಸ್ಕೂಲ್ ರೀ. ಅವರಿಬ್ಬರು ಮಾತಾಡ್ತಾರೆ ಕಾನ್ವೆಂಟ್ ಸ್ಕೂಲ್. ಅವ್ರವ್ರ ದೋಸ್ತರು ಮಾತಾಡ್ತದೆ ನಮ್ಮ ಕಾನ್ವೆಂಟ್ ಸ್ಕೂಲು ಇಂಗ್ಲೀಷ್ ಮೀಡಿಯಮು, ನನಗೆ ಕರ್ಕೊಂಡು ಹೋಗೋಕ್ಕೆ ಬಸ್ ಬರ್ತದೆ ಅಂತಿದಂತ. ಇವ ಗೌರ್ಮೆಂಟ್ ಸ್ಕೂಲು, ನಿನಗೆ ಬಸ್ ಬಂದ್ರೆ ಬರಲಿ, ನನಗೆ ಕರೆಯೋಕೆ ನಮ್ಮ ಮಾಸ್ಟ್ರೇ ಬರ್ತಾರೆ ಕರೆಯೋಕೆ ಅಂತಿದಂತ. ಅಂದರೆ ಗುರುಗಳು ಶಿಷ್ಯನಿಗಾಗಿ ಕಾಯುವಂಥ ಪ್ರಸಂಗ ಇವತ್ತಿನ ಚಿಂತನೆ. ಗುರುವಿನ ಮಹಿಮೆ, ಗುರುವಿನ ಲೀಲೆ ಅಪಾರವಾಗಿರುವಂಥದ್ದು. ಅಂಥ ಗುರುವಿಗೆ ಮಹಾದೇವಿ ಅಷ್ಟೇ ಅಲ್ಲ, ಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮ, ಚನ್ನಬಸವಣ್ಣ, ಈ ಕಡೆ ಮುಂದಕ್ಕೆ ಬರ. ನಾನು ಹೇಳಿದ್ದು ನಿನ್ನೆ ಇದು ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ದು ನಾನು. ಬಾಕಲ ಈ ದಿಕ್ಕಿಗೆ ಬಾಕಲು ಇರಬಾರ್ದಪ್ಪ ಬಸವಣ್ಣ. ನಿಮ್ಮ ಮನೆ ಈ ದಿಕ್ಕಿಗೆ ಐತೇನೋ, ಪೂರ್ವ ಕೈಲಿ ಉತ್ತರ ಕೈ ಐತೆ. ಎಲ್ಲ ಸಂತ ಮಹಾತ್ಮರು ಗುರುವಿಗಾಗಿ, ಗುರು ಶಿಷ್ಯನಿಗಾಗಿ ಕಾಯ್ತಾ ಇರುವಂಥದ್ದು. ಇಡೀ ಜಗತ್ತೇ, ಇಡೀ ಭೂಮಂಡಲವೇ ಸಬ್ ಧರ್ತಿ ಕಾಗಜ್ ಕರು. ಈ ಭೂಮಿಯನ್ನು ಪೇಪರವನ್ನಾಗಿ ಮಾಡಿ, ಕಾಗದವನ್ನಾಗಿ ಮಾಡಿ, ಇಲ್ಲಿರ್ತಕ್ಕಂಥ ಅರಣ್ಯದಲ್ಲಿರ್ತಕ್ಕಂಥ ಗಿಡಗಳೆಲ್ಲ ಲೇಖನಿಯನ್ನಾಗಿ ಮಾಡಿದರು. ಸಪ್ತ ಸಾಗರದಲ್ಲಿರ್ತಕ್ಕಂಥ ನೀರನ್ನು ಮಸಿಯನ್ನಾಗಿ ಮಾಡಿದರು. ಗುರುವಿನ ಮಹಿಮೆ ಇನ್ನೂ ಉಳಿತದಂತೆ ಬರ್ಯಾಕ. ಅದಕ್ಕಂಥ ಗುರುವಿನ ಮಹಿಮೆಯನ್ನು ಅಪಾರವಾಗಿರುವಂಥದ್ದು ಗುರು ಶಿಷ್ಯನಿಗೆ ಕಾಯುವಂಥ ಪ್ರಸಂಗ.
ಅಂತ ಗುರು ಏನು ಮಾಡ್ತಾನಂತ ಕೇಳಿದರೆ, ಗುರು ವಚನದಿಂದ ಅಧಿಕ ಸುದೆ ಉಂಟೆ, ರಾಗದಿಂ ಬೇರಿನ್ನು ಭವ ಬೀಜ ಉಂಟೆ. ಗುರುವಿನ ಅಮೃತ ವಾಣಿಯಲ್ಲಿ ಅಮೃತವಿದೆ. ಮುಚ್ಚಿರಿಗೆ ಸಾಕು, ಬಾಕಿಲ್ಲ. ಅದು ಮುಚ್ಚಿ ಒಂದು ಬೋರ್ಡ್ ಹಾಕಬೇಕು, ತುಂಬಿದೆ ಅಂತೇಳಿ. ಮುಂದೆ ಬರ್ರಿ. ಗುರುವಿನ ವಾಣಿಯಲ್ಲಿ ಅಮೃತವಿದೆ. ಗುರು ಶಿಷ್ಯನಿಗಾಗಿ ಕಾಯ್ತಾ ಇರುವಂಥ ಪ್ರಸಂಗದ ವಿಚಾರ. ಅಂಥ ಗುರುವು ಏನು ಮಾಡ್ತಾನಂತ ಕೇಳಿದರೆ, ಭವಿತನವನ್ನು ಕಳೆದು ಭಕ್ತನನ್ನಾಗಿ ಮಾಡ್ತಾನೆ. ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ, ಆ ತೃಣವ ಅಗ್ನಿ ನುಂಗಿದಂತೆ ಗುರುಚರಣದ ಮೇಲೆ ತನು ಎಂಬ ತೃಣವನ್ನು ತಂದು ಇರಿಸಿದಡೆ, ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತ ದಾಸಮನ್ನರು ಹೇಳ್ತಾರೆ. ಅಂಥ ಸರ್ವಾಂಗವೆಲ್ಲ ಲಿಂಗಮಯ ಮಾಡುವಂಥ ಜಗದಗಲ ಮುಗಿಲಗಲ ಇರ್ತಕ್ಕಂಥ ಪರಮಾತ್ಮನನ್ನು ಕೈ ವಶಕ್ಕೆ ಕೊಟ್ಟ ಗುರುವಿಂಗೆ ನಮೋ ನಮೋ ಅಂತಾಳೆ ಅಕ್ಕ ಮಹಾದೇವಿ. ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ತೀನಿ. ಕಡಿಕೋಳು ಮಡಿವಾಳಪ್ಪನವರು ಗೊತ್ತದ ಎಲ್ಲರಿಗೂ, ಗೊತ್ತಾ? ಹೋಗಿರಿ. ಕಡಿಕೋಳ ಮಡಿವಾಳಪ್ಪನವರು ಶರಣಬಸವೇಶ್ವರರ ಸಂಪರ್ಕದಲ್ಲಿರ್ತಾರೆ. 150ರಿಂದ 200 ವರ್ಷ ಅಷ್ಟೇ ಇತ್ತೀಚೆಗೆ. ಅಂಥ ಕಡಿಕೋಣ ಮಡಿವಾಳಪ್ಪನವರ ಗುರು ಮಹಾಂತ ಶಿವಯೋಗಿಗಳು. ಮಹಾಂತ ಶಿವಯೋಗಿಗಳು ಬೆಟ್ಟದ ಮೇಲೆ ಈ ಮಡಿವಾಳಪ್ಪನಿಗೋಸ್ಕರ ಕಾಯ್ತಾ ಇರ್ತಾರಂತೆ. ಎಷ್ಟು ವರ್ಷ ಕಾಯ್ದಾರೆ ಗೊತ್ತಾ? ಮನುಷ್ಯನ ಆಯುಷ್ಯ 100 ಇರ್ಬೋದು, ಅವರು 300 ವರ್ಷ ತನಕ ಕಾಯ್ದಾರಂತೆ. ಎಷ್ಟು ವರ್ಷ? 300, 300 ವರ್ಷ. 300 ವರ್ಷ ತನ್ನ ಶಿಷ್ಯನಿಗಾಗಿ ಕಾಯ್ತಾರೆ ಕಡಿಕೋಳ ಮಡಿವಾಳಪ್ಪನವರು. ಬಾಕಲು ಹಾಕ್ರದು, ಅದಕ್ಕೆ ಏನೇನೋ ಬರ್ತಾವೆ, ಬಾಕಲು ಹಾಕ್ರೆ ಚಲೋ ಅದು. ಹಾಗಿಲ್ಲಿ ನಾವು 300 ವರ್ಷ ಕಾಯ್ದ ಮಹಾಂತ ಶಿವಯೋಗಿ ಮಡಿವಾಳಪ್ಪ ಬಂದ ದರ್ಶನ ಕೊಡ್ತಾನೆ. ಮಹಾಂತ ಹೇಳ್ತಾನೆ ಅವಾಗ, ಮಡಿವಾಳಪ್ಪ ನಿನಗೋಸ್ಕರ ಕಾಯ್ತಾ ಇದ್ದೀನಪ್ಪ ಅಂತ ತನ್ನಲ್ಲಿರ್ತಕ್ಕಂಥ ಲಿಂಗವನ್ನು ಅವನ ಕೈಯಾಗ ಕೊಟ್ಟು ಅವಾಗ ಕಣ್ಣು ಮುಚ್ತಾರಂತ. ಹಾಗೆ ಅವನ ಅಂಕಿತದಲ್ಲಿ ಕೂಡ ಮಹಂತ, ಗುರು ಮಹಂತ ಅಂತಲೇ ಅಂಕಿತವನ್ನು ಪದ್ಯದಲ್ಲಿ ಇಡ್ತಾರೆ. ಅವರ ಶಕ್ತಿ ಎಂಥದ್ದು ಗೊತ್ತಾ? ದನಗಳ ಕಾಯ್ತಾ ಕಾಯ್ತಾ ಸೆಗಣಿಯನ್ನು ತಗೊಂಡು ಕುಳ್ಳು ಬಡಿತಿದಂತೆ. ಕುಳ್ಳು ಮಹಾಂತ ಸ್ವಾಮಿಗಳು ಕುಳ್ಳು ಬಡ್ದಾರೆ, ಸಿದ್ಧಾರೂಢರು ಕುದುರೆ ಲದ್ದಿ ಬೆಳೆದಾರೆ. ನಾವು ಕಸ ಹುಡುಗಾಕಿಂದ ಮುಂದೆ ನೋಡ್ತೇವೆ. ಗುರುವಿನ ಸ್ಥಳವನ್ನು ಸ್ವಚ್ಛ ಮಾಡುವಗೋಸ್ಕರ ಮಹಾಂತ ಗುರುವಿನ ಸ್ಮರಣೆ ಮಾಡುತ್ತಾ ಕೂತ್ರೆ ಮಹಾಂತ, ನಿಂತ್ರೆ ಮಹಾಂತ, ಮಹಾಂತ ಮಹಾಂತ ಅಂತ. ಅವನು ಏನು ಹೆಂಡಿಯನ್ನು ತಗೊಂಡು ಕುರುಳನ್ನು ಬಡಿತಾನಲ್ಲ, ಕುಳ್ಳ ಸಹ ಮಹಾಂತ 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 ಅಂತಿದ್ದು ಅಂತ. ಹೆಂಗಿರಬೇಕು ನಿಮಗೆಲ್ಲ ಗೊತ್ತದ. ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಒಳಗೆ ಮಲ್ಲಮ್ಮ ಮಲ್ಲಯ್ಯನ ಧ್ಯಾನ ಮಾಡ್ತಾಳಂತ.
ಹುಚ್ಚ ಬ್ರಹ್ಮರೆಡ್ಡಿ ಗಂಡ, ಹೆಣ್ಮಗಳು ಈಕಿ ಶಾಣ, ಒಳ್ಳೆಯ ನಡವಳಿಕೆ, ದೇವರ ಗುರು ಲಿಂಗ ಜಂಗಮರ ಮೇಲೆ ಭಾಳ ಪ್ರೀತಿ ಭಕ್ತಿ. ಅಂತ ಮಲ್ಲಯ್ಯನ ಧ್ಯಾನವನ್ನು ಮಾಡ್ತಾ ದನಗಳನ್ನು ಕಾಯ್ತಾ ದನಗಳ ಸೆಗಣಿಯನ್ನು ಕೂಡಿಸಿ ಹೆಂಡಿ ತಗೊಂಡು ಕುಳ್ಳು ಮಾಡ್ತಾಳೆ. ಕುಳ್ಳು ಸಾಮಾನ್ಯವಾಗಿ ಎಲ್ಲ ಒಂದೇ ರೀತಿ ಇರ್ತವೆ. ಆಗ ಕುಳ್ಳನ್ನು ಏನು ಮಾಡ್ತಾಳಂತ ಮಗ್ಗಲ ಮನೆಯವಳು ಕಳತನ ಮಾಡ್ತಾಳೆ. ಮಗ್ಗಲ ಮನೆ ಹೆಣ್ಮಗಳು ಕಳ್ಳತನ ಮಾಡಿದಾಗ ಮಲ್ಲಮ್ಮ ಹೇಳ್ತಾಳೆ, ಈ ನನ್ನ ಕುಳ್ಳಗಳನ್ನು ಮಗ್ಗಲ ಮನೆ ಯಾಕೆ ಹೆಣ್ಮಗಳು ಕಳ್ಳತನ ಮಾಡ್ಯಾಳ ಅಂತ ನ್ಯಾಯಕ್ಕೆ ಪಂಚರು ಬರ್ತಾರೆ. ಆ ಪಂಚರ ನಂತರ ಯಾವ ಎಲ್ಲ ಕುಳ್ಳುಗಳು ಒಂದೇ ಥರವ, ನಿನ್ನ ಕುಳ್ಳು ಆಕೆ ಕುಳ್ಳು ಹೆಂಗೆ ಗೊತ್ತು ಹಿಡಿಯೋದು? ಮಲ್ಲಮ್ಮ ಹೇಳ್ತಾಳೆ, ನನ್ನ ಕುಳ್ಳನ್ನು ನೀವು ಕಿವಿಗೆ ಹಚ್ಚಿ ಕೇಳ್ರಿ, ಕಿವಿಗೆ ಹಚ್ಚಿ ಕೇಳ್ರಿ. ನನ್ನ ಕುಳ್ಳು ಏನಾದ್ರೆ ಮಲ್ಲಯ್ಯ ಅಂತಿದ್ದು ಅಂದ್ರೆ ನನ್ನ ಕುಳ್ಳು, ಅಲ್ಲಿಲ್ಲ ಅಂದ್ರೆ ಆಕೆ ಕುಳ್ಳ. ಹೆಂಗಿರ್ಬೇಕು ಶಕ್ತಿ? ನನ್ನ ಕುಳ್ಳಗಳನ್ನು ಕಳ್ತನ ಮಾಡ್ಯಾಳ ಅವಳು ಕುಳ್ಳ ಆದ್ರೆ ಸುಮ್ಮನೆ ಇರ್ತಾವೆ, ನನ್ನ ಕುಳ್ಳ ಆದ್ರೆ ಮಲ್ಲಯ್ಯ ಅಂತಿತ್ತು. ಹಾಗಿಲ್ಲಿ ಪಂತ್ರೆಲ್ಲ ನೋಡೋಣ ಅಂತ ಎಲ್ಲರೂ ಕಿವಿಗೆ ಹಚ್ಚಿ ಕೇಳ್ತಾರೆ. ಕುಳ್ಳು ತಗೊಳ್ಳೋರು ಕಿವಿಗೆ ಹಚ್ಚೋರು ಮಲ್ಲಯ್ಯ ಅಂತಿದ್ದು. ಕುಳ್ಳುಗಳ್ರಿ, ನಾವು ಬಾಯಿ ಅನ್ನಂಗಿಲ್ಲ ನಮ್ದು. ಕುಳ್ಳಿನ ಶಬ್ದ ಮಲ್ಲಯ್ಯ ಅಂತಿದ್ದು. ಇದು ಮಲ್ಲಮ್ಮಂದು ಕುಳ್ಳ, ಯಾಕೆ ಮಲ್ಲಯ್ಯ ಅಂತದಲ್ಲ, ಮಲ್ಲಯ್ಯಮ್ಮನ ಕುಳ್ಳ. ಹೀಗೆ ಎಲ್ಲ ಕುಳ್ಳೆಲ್ಲ ಖಾಲಿ ಆದ್ದು. ಈಕೆಯ ಕುಳ್ಳಿನ ಸಹವಾಸದಿಂದ ಆಕೆಯ ಕುಳ್ಳುಗಳು ಸಹ ಮಲ್ಲಯ್ಯ ಅನ್ನಕ್ಕೆ ಶುರು ಆಗಿವಂತ. ಯಾಕೆ ಕುಳ್ಳು ಸಹ ಅಂದರೆ ಆ ಮಹಾತ್ಮ ಅವರ ಕೈಯಲ್ಲಿ, ಅವರ ಮನಸ್ಸಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇರೋದ್ರಿಂದ ಅದು ಅವರು ಕೂಡ ಬದಲಾವಣೆ ಆಗ್ತದೆ. ಅಂಥ ಮಹಾಂತ ಶಿವಯೋಗಿಗಳು ಕೂಡ ಇಲ್ಲಿ ಮಡಿವಾಳಪ್ಪನವರಿಗೆ ಕಾಯ್ದು ಕುಳ್ಳನ್ನು ಸಂಗ್ರಹ ಮಾಡಿ, ಕುಳ್ಳು ಸಹ ಮಹಾಂತ ಅಂತಿತ್ತು. ಗುರು ಗೋವಿಂದ ಭಟ್ಟರಿಗೂ ಸಹ ಕಾಯ್ತಾ ಇತ್ತು. ಗುರು ಗೋವಿಂದ ಭಟ್ಟರು ಸರಿಪನಿಗೋಸ್ಕರ ಕಾಯ್ತಾ ಇತ್ತು. ಇಂಥ ಹಲವಾರು ನಮ್ಮ ದೃಷ್ಟಾಂತಗಳು. ಗಜದಂಡ ಶಿವಯೋಗಿಗಳು ಕೂಡ ಸಿದ್ಧಾರೂಢರಿಗೋಸ್ಕರ ಕಾಯ್ತಾ ಇದ್ದರು. ರಾಮಕೃಷ್ಣ ಪರಮಹಂಸರು ಸಹ ವಿವೇಕಾನಂದರಿಗೋಸ್ಕರ ಕಾಯ್ತಾ ಇದ್ದರು. ಮರಳಾರಾಧ್ಯರು ಶರಣಬಸವೇಶ್ವರಗೋಸ್ಕರ ಕಾಯ್ತಾ ಇದ್ದರು. ಇಂಥ ದೇವರನ್ನು ಹುಡುಕುವಾಗೋಸ್ಕರ, ಗುರಿಯನ್ನು ಸೇರುವಾಗೋಸ್ಕರ ಗುರುವಿನ ಆಧಾರ ಇಟ್ಕೊಂಡು ಇಲ್ಲಿ ಇವತ್ತಿನ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಒಂದು ಹಾಡಿನಂತ ಬರ್ತಕ್ಕೆ ದೊರೆಯದನ್ನ ಮುಕುತಿ. ಹೀಗೆ ಗುರುವಿನ ಗುಲಾಮನಾಗದೇ ಇರೋ ತನಕ ಮುಕ್ತಿ ಸಿಗುವುದಿಲ್ಲ. ಪುರಂದರದಾಸರ ಪದ್ಯ. ಹೀಗೆ ಹಲವಾರು ಶರಣರು, ಸಂತರು, ಮಹಾತ್ಮರು ಗುರುವಿನ ಗುಲಾಮ ಆದ ಮೇಲೇ ಅವರಿಗೆ ಮುಕ್ತಿ ಪಡೆದಿದ್ದಾರೆ. ಪುರಾಣ ಇತಿಹಾಸ ಪುಸ್ತಕಗಳಲ್ಲಿ ಉಳ್ಕೊಂಡಿದ್ದಾರೆ. ನಾವು ಸಿದ್ಧಲಿಂಗನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ಅಲ್ಲಿ ಕಗ್ಗೇರಿಗೆ ಬರ್ತಾರಂತ ನೋಡಿದೆವು. ನಿನ್ನೆ ಈ ದಿವಸ ಸಿದ್ಧಗಂಗಾ ಕ್ಷೇತ್ರವನ್ನು ಮಾಡಿರುವಂಥದ್ದು. ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದಾಗ, ಈಗ ಸಿದ್ಧಗಂಗಾ, ಮುಂಚೆ ಏನಾದ್ರು ಏನೂ ಇರಲಿಲ್ಲ, ಬೆಟ್ಟ ಅಷ್ಟೇ ಇತ್ತು. ಒಬ್ಬ ರೋಗದಿಂದ ಬಳಲ್ತಾ, ತೃಷೆಯಿಂದ ಬಳಲ್ತಾ ಇರ್ತಾನೆ. ಆಗ ನೀರು ಅಂದಾಗ ತನ್ನ ಹೆಬ್ಬಟ್ಟಿನ ಮೂಲಕ ಆ ಬೆಟ್ಟವನ್ನು ಅಗಿತಾನೆ. ಅಲ್ಲೊಂದು ಸ್ವಲ್ಪ ಗಾರಿ ತೆಗಿತಾನೆ. ಗಾರಿ ತೆಗೆದ ಕೂಡಲೇ ಅಲ್ಲಿ ನೀರನ್ನು ಬರ್ತದೆ ಅನ್ನುವಂಥ ನೋಡಿ ಆ ನೀರನ್ನು ಸೇವಿಸಿ
ಅವನು ಪವಿತ್ರ ಆಗ್ತಾನೆ. ತನ್ನ ರೋಗವನ್ನು ಕಳೆದುಕೊಂಡು ಅವನ ಶಿಷ್ಯನಾಗ್ತಾನೆ. ಅದು ಮುಂದೆ ಸಿದ್ಧಗಂಗಾ ಕ್ಷೇತ್ರದ ಆಗ್ತದನ್ನುವಂಥದ್ದನ್ನು ಆಶೀರ್ವಾದ ಅಭಯವಾಣಿ ಹಾರೈಸ್ತಾರೆ. ಅಲ್ಲಿಂದ ಮುಂದೆ ಕಗ್ಗೇರಿಗೆ ಬರ್ತಾರೆ. ಕಗ್ಗೇರಿಯಲ್ಲಿ ನಂಬಿಯಣ್ಣ ಶೆಟ್ಟಿ ಅಂತ ಒಬ್ಬ ಶಿವಭಕ್ತ, ಜಂಗಮ ಪ್ರೇಮಿ, ಸಂತ ಪ್ರೇಮಿ, ಸಂತ ಜಂಗಮ ಪ್ರೇಮಿಯಾಗಿರುವಂಥ ಆ ನಂಬಿಯಣ್ಣ ಸಿದ್ಧಲಿಂಗನ ಬರುವುದನ್ನು ಕಂಡು ಸಿದ್ಧಲಿಂಗನ ಅಲ್ಲಿ ಊರು ಹೊರಗಡೆ ಒಂದು ಹೂದೋಟದಲ್ಲಿರ್ತಾನೆ. ಆಗ ಭಿನ್ನಹಕ್ಕಾಗಿ ಕೇಳ್ಕೊಳ್ತಾನೆ. ಭಿನ್ನಹ ಅಂದರೆ ಪ್ರಸಾದಕ್ಕೆ ಕೇಳಿಕೊಂಡ ಸಿದ್ಧಲಿಂಗ ಅಂತಾನೆ, ನಂಬಿಯಣ್ಣ ಈಗ ಬೇಡ, ಮತ್ತೊಂದು ಸಮಯ ಬಂದಾಗ ನೋಡೋಣ ಅಂತ ಹೇಳ್ತಾನೆ. ಆದರೆ ನಂಬಿಯಣ್ಣ ಕೇಳುವುದಿಲ್ಲ. ಯಾಕಂದರೆ ಗುರುವಿನ ವಾಣಿಯಲ್ಲಿ, ಗುರುವಿನ ಹಸ್ತದಲ್ಲಿ, ಗುರುವಿನ ಪಾದದಲ್ಲಿ ಯಾವಾಗ ಯಾವ ರೀತಿಯಾಗಿ ಯಾವ ಶಕ್ತಿ ಇರುತ್ತೋ ಗೊತ್ತಿಲ್ಲ. ಅಂತ ಸಿದ್ಧಲಿಂಗ ಹೇಳ್ತಾನೆ ನಂಬಿಯಣ್ಣನಿಗೆ ಬೇಡಪ್ಪ ಅಂತ ಕೇಳ್ಕೊತಾನೆ. ಇಲ್ಲ, ಬರಬೇಕು ಗುರುಗಳೇ, ನಾನು ರೆಡಿ ಮಾಡಿಸ್ತೀನಿ, ತಯಾರು ಮಾಡಿಸ್ತೀನಿ. ಆಯಿತು ಅಂತಾನೆ ಸಿದ್ಧಲಿಂಗ. ಆ ಹೂದೋಟದಲ್ಲಿ ನೋಡಪ್ಪ, ನಿನಗೋಸ್ಕರ ಕಾಯ್ತೀನಿ. ಕಾಯುವಂಥ ಪ್ರಸಂಗ ನಾನು ಅದಕ್ಕೆ ಹೇಳಿದ ಪ್ರಾರಂಭದಲ್ಲಿ. ನೀನು ಯಾವಾಗ ಬರ್ತೀಯೋ, ನೀನು ಬರುವ ತನಕ ನಾ ಇಲ್ಲೇ ಇರ್ತೀನಿ ಅಂತ ಕೂತ್ಕೊಳ್ತಾನೆ. ಆಯಿತು ಗುರುಗಳೇ, ನಾ ಕರ್ಲಿಕ್ಕೆ ಬರ್ತೀನಿ, ಏನು ಚಿಂತೆ ಮಾಡಬೇಡ್ರಿ. ಒಬ್ಬೊಬ್ರು ಕಾಯಿಸ್ತಾರೆ, ಈಗ ಬಂದೆ ಅಂತೇಳಿ, ಇಲ್ಲೇ ಇರ್ತೀನಿ ಈಗ ಬಂದಂತೇಳಿ ದಿನವಿಡೀ ಕಾಯಿಸ್ತಾರೆ. ಈ ಮೊಬೈಲ್ ಬಂದಿನಂತೂ ಸಿಕ್ಕಾಪಟ್ಟೆ ಕಾಯೋದಾಗ್ಬಿಟ್ಟೈತೆ. 5 ನಿಮಿಷದಾಗ ಬಂದೇವು ಅಂತ ಹೇಳ್ತಾರೆ, 1 ದಿವಸ ಹೋಗಿರ್ತದೆ ಅಂತ. ಹಾಗಿಲ್ಲಿ ಕಾಯಕ ಧ್ಯಾನ ಕಾಯಕ್ಕೆ ಕೊಡಲಿಲ್ಲ. ಅವನು ಬರೋ ತನಕ ಧ್ಯಾನ ಮಾಡೋಣ ಅಂತ ಧ್ಯಾನಾಸಕ್ತರಾಗಿ ಕೂಡ್ತಾರೆ. ಮುಂದೆ ಇವನು ನಂಬಿಯಣ್ಣ ಮನೆಗೆ ಹೋಗಿ ಹೆಂಡತಿಗೆಲ್ಲ ಹೇಳ್ತಾನೆ, ಇವತ್ತು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಊರಿಗೆ ಸಿದ್ಧಲಿಂಗ ಶಿವಯೋಗಿಗಳು ಬಂದಿದ್ದಾರೆ, ಅವರಿಗೆ ಪ್ರಸಾದಕ್ಕೆ ಹೇಳಿದ್ದೀನಿ, ಪ್ರಸಾದ ತಯಾರು ಮಾಡು. ಪ್ರಸಾದ ತಯಾರು ಮಾಡಿದಳು. ಅದೇ ಸಂದರ್ಭಕ್ಕೆ ಬೇಡರ ಸಮುದಾಯದವರು ಆ ಊರಿನ ಮೇಲೆ ದಾಳಿ ಮಾಡ್ತಾರೆ. ಬೇಟೆಗಾರರು, ಅಡವಿಯಲ್ಲಿರ್ತಕ್ಕಂಥ ಜನರು ಆ ಊರಿಗೆ ಬೇಟೆಯಾಡಲು ಅಥವಾ ಹೋರಾಟ ಮಾಡಲು, ಗಲಾಟೆ ಮಾಡಲು ಬರ್ತಾರೆ. ಆಗ ಅಲ್ಲಿ ಊರುಗೌಡ ಗಿರಿಯಣ್ಣ ಅಂತಿರ್ತಾನೆ. ಗಿರಿಯಣ್ಣ ಬಂದು ಹೇಳ್ತಾನೆ ನಂಬಿಯಣ್ಣನಿಗೆ, ನಂಬಿಯಣ್ಣ, ನೀನು ದೈವಭಕ್ತ, ಸಂತ ಭಕ್ತ, ದೇಶಭಕ್ತ, ನಮ್ಮ ಊರಿಗೆ ದಾಳಿ ಮಾಡಕ್ಕೆ ಇವರು ಬರಾಕತ್ತಾರೆ. ಅಡವಿ ಜನ ದಾಳಿ ಮಾಡಕ್ಕೆ ಬರ್ತಾ ಇದ್ದಾರೆ, ನೀ ಏನು ಮಾಡು, ನನ್ನ ಜೊತೆಗೆ ಬರಬೇಕು, ಅವರಿಗೆ ಹೊಡೆದು ಓಡಿಸ್ಬೇಕು ಅಂತ ಅವನಂತಾನೆ. ಇಲ್ಲ ನಂಬಿಯಣ್ಣ, ನಾನು ಗುರುಗಳಿಗೆ ಪ್ರಸಾದಕ್ಕೆ ಹೇಳೀನಿ. ಆಗ ಅವನು ಗೊಂದಲದಲ್ಲಿ ಸಿಕ್ಕಾಕೊಳ್ತಾನೆ. ಗುರುಗಳು ಮುಖ್ಯ, ದೇಶ ಮುಖ್ಯ. ದೇಶ ಇದ್ದರೆ ಗುರು, ನಮಗೇನಾದರೂ ಆದರೆ, ದೇಶಕ್ಕೇನಾದರೂ ಆದರೆ ಹೆಂಗಂತೇಳಿ ಎಲ್ಲ ಅಡುಗೆಯನ್ನೆಲ್ಲ ತಯಾರು ಮಾಡಿ ಮಡಿಕೆಗಳಲ್ಲಿ ಮುಚ್ಚಿಟ್ಟು ಮೇಲೆ ನೆಲವಿನ ಮೇಲೆ ಅಟ್ಟ ಇರ್ತದಲ್ಲ, ಅಟ್ಟ ಅಂತೀರಿ ಅಟ್ಟ, ಜಂತಿ ಅಲ್ಲ, ನೆಲವು ಅಲ್ಲ, ನೆಲವೂ ಅಲ್ಲ, ಮೇಲಂಟ. ಹಾಂ, ಅಟ್ಟ, ಹಾಂ, ಅಂಟ್ ಅಂತೀರಿ ನೀವು. ಹಾಂ, ಇದಲ್ಲ, ಇದಕ್ಕೇನಂತೀರಿ? ಅದಕ್ಕೆ ಅಂಟೆ ಅಂದ್ರೆ ಒಂದು ಗಿಡಕ್ಕೆ ಬಿಡ್ತದಲ್ಲ, ಅದಕ್ಕೇನಂತೀರಿ? ಶಬ್ದ. ಗಿಡಕ್ಕೆ ಬಿಡೋದು ಅಟ್ಟ, ಇದು ಅಂಟನು, ಅದು ಅಂಟು, ಅಟ್ಟ.
ಅಟ್ಟದ ಮನೆ, ಅಟ್ಟದ ಮಹಡಿ, ಅಟ್ಟದ ಮೇಲೆ ಗಡಿಗೆಗಳಲ್ಲಿ ಇಟ್ಟರು ಹೆಂಡತಿ. ಇವರು ಎಲ್ಲ ಆ ಕಾಡಿನ ಜನರು, ನಂಬಿಯಣ್ಣ ಗಿರಿಯಣ್ಣ ಊದವರು ಕೂಡಿ ಜಗಳ, ಒಬ್ರಿಗೊಬ್ರು ಹೊಡೆದಾಟ ಆಗಿ 2-3 ದಿವಸ ಹೀಗೆ ನಡೀತ್ರಿ ದಾಳಿ, ಒಬ್ಬರ ಮೇಲೆ ಒಬ್ಬರು ದಾಳಿ. ಹೋರಾಟ ಶುರು ಆಯಿತು, ಮುಗಿಲಿಲ್ಲ. ಕೊನೆಗೆ ಅಡವಿ ಜನ ಬೇಸತ್ತು ಓಡಿ ಹೋದರು. ಇವರೆಲ್ಲ ತಯಾರಾಗೇ ಬಂದಿದ್ರು, ಊರಿನವರೆಲ್ಲ, ಕಗ್ಗೇರಿ ಜನರೆಲ್ಲ. ಏನು ಜಗಳ 2-3 ದಿವಸ ನಡೀತೋ, ನಂಬಿಯಣ್ಣ ಮರೆತು ಬಿಟ್ಟ. ಏನು ಭಿನ್ನಕ್ಕೆ ಹೇಳಿದ್ದು ಮರೆತು ಬಿಟ್ಟ. ನಮಗೆ ಪ್ರಸಾದಕ್ಕೆ ಹೇಳಿರ್ತಾರೆ, ಯಾರಾದರೂ ದೋಸ್ತರು ಸಿಕ್ಕರೆ ಸಾಕು, ಅಯ್ಯೋ ಗುರುಗಳೇ ಮರೆತು ಬಿಟ್ಟೆ ಅಂತ. ಹಿಂಗಾಗ್ತದೆ. ಮರೆತು ಬಿಟ್ಟ. ಎಷ್ಟು ತಿಂಗಳು ಹೋಯ್ತಂದ್ರೆ 6 ತಿಂಗಳು ಹೋಯ್ತ್ರಿ. ಎಷ್ಟು? 6 ತಿಂಗಳು. ಸಿದ್ಧಲಿಂಗ ಧ್ಯಾನಾಸಕ್ತನಾಗಿ ಕೂತಿದ್ದಾನೆ. ಧ್ಯಾನ, ಯೋಗ, ಸಮಾಧಿ ಹತ್ತಿ ಬಿಡ್ತವನಿಗೆ. ಧ್ಯಾನ ಮಾಡ್ತಾ ಮಾಡ್ತಾ ಸಮಾಧಿ. ಕಣ್ಣು ಮುಚ್ಚಿ ಕೂತ್ಕೊಳ್ರಿ, ನೋಡ್ರಿ ಎಷ್ಟು ಆನಂದ ಆಗ್ತದೆ. ಕಣ್ಣು ತೆಗೆದಾಗ ಏನಾಗ್ತದೆ ಅಂತಂದ್ರೆ, ಪ್ರಪಂಚ ವಸ್ತುಗಳ ಕಂಡು 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 ಏನಾದ್ರು ಚಂಚಲ ಆಗಿ ನಮ್ಮ ಮನಸ್ಸು, ದೇಹ ಒಂದೇ ಕಡೆ ನಿಲ್ಲುವುದಿಲ್ಲ. ಕಣ್ಣು ಮುಚ್ಚಿ ಕೂತಾಗ ಶಾಂತ ಅನ್ನಿಸ್ತದೆ. ಹಾಗೆ ಅವನು ಸಮಾಧಿಗೆ ಹೋಗ್ಬಿಟ್ಟ ಸಿದ್ಧಲಿಂಗ. 6 ತಿಂಗಳವರೆಗೆ ಹೇಳಿಲ್ರಿ. ಹುತ್ತ ಬೆಳಕ್ಕೆ ಶುರು ಆಯಿತು. ಹುತ್ತ ಬೆಳೆದಲ್ಲ, ಹುತ್ತು ಬೆಳಕ್ಕೆ ಶುರು ಆಯಿತು. ಹುತ್ತು ಬೆಳಕ್ಕೆ ಶುರು ಆಯಿತು. ಯಾವುದ ಶರೀರ ಮೇಲೆ ಅರಿವೇ ಇಲ್ಲದಂತೆ, ಪರಿವೇ ಇಲ್ಲದಂತೆ, ನಮ್ಗೆ ಸ್ವಲ್ಪ ನೊಣ, ಸೊಳ್ಳೆ ಏನಾದರೂ ಶಬ್ದ ಆದರೆ ಸಾಕು, ಹಿಂಗೆ ತಿರುಗಿ ನೋಡ್ತೀವಿ ಏನು ಬಂತು ಅಂತೇಳಿ. ಆದರೆ ಸಿದ್ಧಲಿಂಗ ಕೂತವನು, ಧ್ಯಾನ ಕೂತವನು ಹೇಳೇ ಇಲ್ಲ. 6 ತಿಂಗಳವರೆಗೆ ಕೂತ್ಕೊಂಡ. ಹಿಂಗಿರ್ಬೇಕು. ಕೂತ್ಕೊಂಡ. ಹುತ್ತು ಬೆಳೀತು. ಇವನು ಮರೆತೇ ಹೋಗಿದ್ದ. ಹೆಂಡತಿ ಮರ್ತೋಗಿಳು. ಆಗ ಅವರು ಮನೆ ಆಕಳ ಬಂದು, ದನ ಕಾಯೋರು ಆಕಳು ಹೊಡ್ಕೊಂಡು ಹೋಗ್ತಾರೆ. ಆಕಳು ಮತ್ತೆ ವಾಪಸ್ ಬಂದಾಗ ಆಕಳ ಹಾಲು ಕರಿಬೇಕಂತಾರೆ, ಹಾಲೇ ಕೊಡುವುದಿಲ್ಲ. ದನ ಕಾಯೋನಿಗೆ ಬೈತಾರೆ ಇವರು, ನಂಬಿಯಣ್ಣ. ನಮ್ಮ ಆಕಳ ಹಾಲೇ ಕೊಡಲಾಗ್ಯದಲ್ಲಪ್ಪ, ನೀನಾದರೂ ಕಳ್ತನ ಮಾಡಿ ಹಾಲು ಕುಡಿಯಾಗತ್ತಿದೇನು? ಕಾಯಕ್ಕೆ ಹೋಗಿ ಏನಾದರೂ ಹಾಲು ಕುಡಿಯಾಗತ್ತಿದೆ ಅಂತ ಕೇಳ್ತಾರೆ. ಇಲ್ಲ ಯಜಮಾನ್ರೆ, ನಾ ಯಾಕೆ ಹಾಲು ಕೊಡಲಿ? ನಾ ಬರೀ ಕಾಯುವ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಹಾಲು ನೋಡಿಲ್ಲ, ಏನೂ ನೋಡಿಲ್ಲ ಅಂತ ಹೀಗೆ ವಾರಗಟ್ಟಲೆ ಹೋಗ್ತದ, ಹಾಲೇ ಕೊಡುವುದಿಲ್ಲ. ಮನ್ಯಾಗ ಕರುವಿಗೆ ಎಷ್ಟು ಬೇಕಷ್ಟು ಹಾಲು ಕುಡಿಸ್ತಿತ್ತು, ಆದರೆ ಹಾಲು ಕೊಡ್ತಿದ್ದಿಲ್ಲ. ಒಂದು ಸಲ ಏನು ನೋಡಬೇಕಂತ ಯಜಮಾನಿ ಆಕಳ ಹೊಡ್ಕೊಂಡು ಹೋಗಿರ್ತಾನೆ. ಈ ನಂಬಿಯಣ್ಣ ಹಿಂದೆ ಮರಿಯಾಗಿ ನಿಂತ್ಕೊಂಡು ನೋಡ್ತಾನೆ, ಹಾಲು ಏನು ಮಾಡ್ತಾನೆ, ಆಕಳು ಏನು ಮಾಡ್ತದೆ ಅಂತ ನೋಡ್ತಾನೆ. ಎಲ್ಲ ಆಕಳುಗಳು ಮಾಯ್ತಾ ಇರ್ತವೆ. ಆದರೆ ಈ ನಂಬಿಯಣ್ಣನ ಆಕಳು ಏನು ಮಾಡ್ತಂದ್ರೆ, ಒಂದು ಹುತ್ತದ ಮೇಲೆ ಹೋಗಿ ಹಾಲು ಸುರಿತಾ ಇರ್ತದೆ. ನಂಬಿಯಣ್ಣ ಸಮೀಪ ಬಂದು ನೋಡ್ತಾನೆ, ಏನಿರ್ಬೋದು, ನನ್ನ ಆಕಳ ಈ ಹುತ್ತದ ಮೇಲೆ ಹಾಲು ಹಾಕ್ತಾ ಇದೆ ಅಲ್ಲ. ಆಗ ಹುತ್ತದ ಮೇಲೆ ಹಾಲು ಹಾಕ್ತಾ ಇತ್ತು. ನೋಡಿದಾಗ ಒಳಗಿನ ಶಬ್ದ ಬರ್ತಾ ಇತ್ತು, ಓಂ ನಮಃ ಶಿವಾಯ, ಓಂ ನಮಃ ಶಿವ ಶಬ್ದ ಬರ್ತಾ ಇತ್ತು. ಯಾವಾಗ ಈ ಶಬ್ದ ಗೊತ್ತಾಯ್ತೋ ಆಗ ಅವನಿಗೆ ಅರಿವಾಗ್ತದ. 6 ತಿಂಗಳ ಹಿಂದೆ ನಾನಿಲ್ಲಿ ಸಿದ್ಧಲಿಂಗನಿಗೆ ಕಾಯಕ್ಕೆ ಹೇಳಿದ್ದ, ಆ ಸಿದ್ಧಲಿಂಗನೇ ನನಗೋಸ್ಕರ ಕಾಯ್ತಾ ಇದ್ದಾನೆ. ಎಂಥ ಘಾತ ಆಯ್ತಲ್ಲ ನನ್ನ ಮರುವಿನ ಮೇಲೆ. ಅವನನ್ನು ಹಣೆ ಬಡ್ಕೊತಾನೆ, ಎಂಥ ತಪ್ಪು ಮಾಡಿದೆ ಅಂತ. ಸಿದ್ಧಲಿಂಗ ಸ್ವಾಮಿಗಳು ಅವಾಗೇ ಹೇಳಿದರು, ಈಗ ಬ್ಯಾಡಪ್ಪ ಅಂತ ಹೇಳಿದ್ರು, ನಾ ಕೇಳಲಿಲ್ಲ. ಆದರೆ 6 ತಿಂಗಳಾಯ್ತಲ್ಲಪ್ಪ ನಾ ಕರಿಲಾರದೆ ಅಂತ ಹೇಳಿ ಊರಾಗೆಲ್ಲ ಡಂಗ್ರ ಸಾರಿ ಅಂತಾನೆ. ನಿಮ್ಮ ಮನೆಯಾಗಿರುವಷ್ಟು ಆಕಳ ಹಾಲನ್ನು ತಂದು ಆ ಹುತ್ತಿಗೆ ಸುರಬೇಕು ಅಂತ ಹೇಳ್ತಾನೆ. 7 ಖಂಡಗದಷ್ಟು ಹಾಲು ಹಾಕ್ತಾರೆ.
ಹಾಲು ಹಾಕಿ ಹಾಕಿ ಹುತ್ತನ್ನು ಕರಗಿಸ್ತಾರೆ. ಆಗ ಸಿದ್ಧಲಿಂಗನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಅಪ್ಪ ನನ್ನ ತಪ್ಪಾಗ್ಯದ, ನಿನ್ನ ಕಾಯಿಸಿದ್ದೀನಿ, ಪ್ರಸಾದಕ್ಕೆ ಬರಬೇಕು ಅಂತ ಕರ್ಕೊಂಡು ಬರ್ತಾನೆ. 6 ತಿಂಗಳಂತರ್ರಿ. ಆಗ ಮನೆಗೆ ಕರ್ಕೊಂಬಂದು ಹೆಂಡ್ತಿಗೆ ಹೇಳ್ತಾನೆ, ಸ್ನಾನ ಪೂಜೆಗೆ ತಯಾರು ಮಾಡ್ತಾರೆ, ಪ್ರಸಾದ ಮಾಡಂತ ಹೆಂಡ್ತಿಗೆ ಹೇಳ್ತಾನೆ. ಸಿದ್ಧಲಿಂಗ ಹೇಳ್ತಾನೆ, ಪ್ರಸಾದ ಮಾಡೋದು ಬೇಡ, ಆವಾಗ ನನಗೋಸ್ಕರ ಏನು ಮಾಡಿ ಕಟ್ಟಿ ಆ ಗಡಿಗೆಯಲ್ಲಿ ತುಂಬಿಟ್ಟಿರು, ನನಗೋಸ್ಕರ ಮಾಡಿಟ್ಟಿರಲ್ಲ ಅಟ್ಟದ ಮೇಲೆ, ಅದನ್ನು ತೆಗೆದು ಅದೇ ಬಡಿಸ್ರಿ ಅಂತ ಹೇಳಿದಾಗ, ಅಪ್ಪ 6 ತಿಂಗಳಿಂದ ಹೆಂಗೆ ಕೆಟ್ಟು ಹೋಗಿರಬೇಕು, ಅದೇ ಯಾಕತ್ತ? ಇಲ್ಲ, ಅದೇ ನನಗೆ ಪ್ರಸಾದ ಮಾಡಿ ಬಡಿಸ್ರಿ. ಆಗ ಅಟ್ಟದ ಮೇಲೆ ಹೋಗಿ ನೋಡ್ತಾರೆ, ಈಗೀಗ ಮಾಡಿದ ಹಾಗೆ ಬಿಸಿ 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 ಆದಂಥ ಅಡುಗೆಯನ್ನು ಸಿದ್ಧಲಿಂಗನ ಆಶೀರ್ವಾದದಿಂದ ಹಾಗೇ ಇತ್ತು, 6 ತಿಂಗಳವರೆಗೂ ಹಾಗೇ ಇತ್ತು. ಅಂಥ ಪ್ರಸಾದ ಮಹಿಮೆಯನ್ನು ಮಾಡಿದಂಥ ಸಿದ್ಧಲಿಂಗ ಪ್ರಸಾದವನ್ನು ಸ್ವೀಕರಿಸಿ ಇಬ್ಬರಿಗೂ ಹಾರೈಸಿ ಮುಂದೆ ಪ್ರಯಾಣ ಮಾಡ್ತಾನೆ. ನೋಡಿ, ಆ ಗುರು ಸಿದ್ಧಲಿಂಗ ನಂಬಿಯಣ್ಣ ಶಿಷ್ಯನಿಗಾಗಿ ಕಾಯ್ತಾ ಇರುವಂಥ 6 ತಿಂಗಳ ಕಾಯ್ತಾರೆ. ಹೀಗೆ ನಾವೆಲ್ಲ ನಮ್ಮ ಜನ್ಮದಲ್ಲಿ, ನಮ್ಮ ಜೀವನದಲ್ಲಿ ಗುರುವಿಗಾಗಿ, ಮಹಾತ್ಮರಿಗಾಗಿ, ಸಂತರಿಗಾಗಿ ಎಷ್ಟು ದಿವಸ ಕಾಯ್ದರೂ ಕೂಡ ಕಡಿಮೆನೆ. ಕಾಯ್ತಾ ಇರ್ತಾರಂತೆ. ಆ ಕಾಯುವಿಕೆಯನ್ನು ನಾವು ಕಾಯಿಸಬಾರದು, ಆದಷ್ಟು ಬೇಗ ಹೋಗಿ ಶರಣಾಗತರಾಗಿ ಅವರ ಆಶೀರ್ವಾದವನ್ನು ಪಡಿಬೇಕು. ಇದು ಆಯಿತು. ನಮ್ಮ ಬಸವನಂತಾನೆ ನಿನ್ನೆ ಮೊನ್ನೆ 1-2 ವಿಚಾರಗಳನ್ನು ಅರ್ಧಕ್ಕೆ ಬಿಟ್ರಲ್ರಿ ಗುರುಗಳ, ಹೇಳ್ತಿರೋ ಮುಂದಕ್ಕೆ ಹೋಗ್ತಿರೋ? ಯಾನೇನು ಹೇಳಿ ಗೊತ್ತಲ್ಲ? ಏನು ಹೇಳೀನಿ? ಒಂದು ಹಾವಿನ ಬಗ್ಗೆ ಅದ, ಒಂದು ಚೇಳಿನ ಬಗ್ಗೆ ಅದ, ಒಂದು ಜಾನಪದ ಗೀತೆ ಆದ್ಮೇಲೆ ನೋಡೋಣ. ಹಾವಿನ ಕತೆ ಅಂತ ಅನಿಸ್ತು. ಹೀಗೂ ಉಂಟೆ. ಮುಂದಿನ ಸಂಚಿಕೆ ಅಂತ. ಹೇಗೆ ಸಿದ್ಧಲಿಂಗ ಆ ಶಿಷ್ಯನಿಗೋಸ್ಕರ ಕಾಯ್ದು ಹುತ್ತವನ್ನು ಏರಿದ್ರು ಗೊತ್ತಾಗಲಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇನ್ನೊಬ್ಬರ ಮೇಲೆ ಹುತ್ತೇರಿದು ಗೊತ್ತು. ಇನ್ನೊಬ್ಬರ ಮೇಲೆ, ನನ್ನ ಮೇಲೆಲ್ಲ. ರಾಮಾಯಣ ಗ್ರಂಥ ಬರೆದವರು ಯಾರು? ವಾಲ್ಮೀಕಿ ಹೆಸರ ಪ್ರಚೇತಸ ಅಂತ ಮೂಲ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಪ್ರಚೇತಸ. ಮುಂದೆ ಹೇಗೋ ತಪ್ಪಿಸಿಕೊಂಡು ತನ್ನ ಕುಟುಂಬದಿಂದ, ತಮ್ಮ ಸಮುದಾಯದಿಂದ ತಪ್ಪಿಸಿಕೊಂಡು ಅಡವಿ ಜನರ ಜೊತೆಗೆ ಸಿಗ್ತಾನೆ. ಅವರು ಸಂಘ ಮಾಡ್ತಾರೆ. ಅವರ ಸಂಘವನ್ನು ಮಾಡಿ 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 ಕೊನೆಗೆ ಕಳ್ಳ, ದರೋಡೆಕೋರ, ಸುಳ್ಳು ಹೇಳೋದು ಎಲ್ಲ ಕಲಿತಾರೆ. ಎಷ್ಟು ಮಾಡಿದತ್ತಂದ್ರೆ ಒಂದು ಕೊಲೆ ಮಾಡಿದ್ರೆ 7 ರಂಜನಿಗೆಷ್ಟು ಕೊಲೆ ಮಾಡಿದಂತ. ರಂಜನಿಗೆ ಅಂತ ಗೊತ್ತೀಗ, ರಂಜನಿಗೆ ಅಂತ ಯಾರಿಗೆ ಗೊತ್ತಿಲ್ಲ. ಕೆಲವು ಹಳ್ಳಿ ಮನೆ, ಕೆಲವು ಇರ್ತಾವೆ ರಂಜನೆ. 1 ಕೊಲೆ ಮಾಡಿದ್ರೆ ಸಾಕು, ಒಂದು ಹಳ್ಳ ಹಾಕ್ತದಂತ. ಅದ್ರಾಗ ಹಳ್ಳ ಅಂದ್ರೆ ದೊಡ್ಡದಿರಂಗಿತ್ತಮ್ಮ, ಸಣ್ಣ ಸಣ್ಣ ಇರ್ತಾವೆ. ಹಳ್ಳ ಹಾಕ್ಕೊಂಡು ಹೋದ. ಎಲ್ಲಿವರೆಗೂ ಹೋದಂದ್ರೆ ನಾರದ ಬರುವವರೆಗೂ ಹೋದ. ಯಾವಾಗ ನಾರದ ಬರ್ತಾನೋ ಆಗೇನಾಗ್ತಂತ ಕೇಳಿದ್ರೆ, ನಿನ್ನ ಹತ್ತಿರ ಏನದ ಕೊಡ್ತೀಯೋ ನಿನ್ನ ಜೀವ ತೆಗಿಲಿಯೋ. ಆಗ ನಾರದಂತ, ನನ್ನ ಹತ್ತಿರ ಏನದಪ್ಪ, ತಂಬೂರಿ, ತಾಳ, ಒಂದು ಜೋಳಿಗೆ, ಕಾಯಿ, ವಸ್ತ್ರ, ನನ್ನ ಹತ್ತಿರ ಏನಿದೆ? ನನ್ನ ಹತ್ತಿರ ಏನಿಲ್ಲ ಅಂತಂದಾಗ, ಇಲ್ಲ ಅಂತಂದ್ರೆ ನೀ ಜೀವನೇ ಕೊಡಬೇಕು. ಆಗ ಅವನು ನಾರದ ಕೇಳ್ತಾನೆ, ಯಾವುದಕ್ಕಾಗಿ ಜೀವ ತೆಗಿತಾ? ಯಾವ ಸುಖಕ್ಕಾಗಿ ನೀನು ಜೀವವನ್ನು ತೆಗಿತಾ ಇದ್ದಿ? ಇಷ್ಟು ಜನರಿಗೆ ಕೊಲೆ ಮಾಡಿದೆಯಲ್ಲ, ಇದರ ಪ್ರತಿಫಲ ಗೊತ್ತೇನು? ಸಾಕಷ್ಟು ಪಾಪಗಳು ಮಾಡಿದಿ ನೀನು, ಒಂದಲ್ಲ ಎರಡಲ್ಲ, ಎಷ್ಟೊಂದು ಪಾಪಗಳು ಮಾಡಿದ ನೋಡಿ. ಎಲ್ಲ ರಂಜನೆಗೆ ತುಂಬಿಟ್ಟಿದ್ದು, 7 ರಂಜನೆಗೆ ತುಂಬಿಟ್ಟಿದೆ.
ಆದರೆ ಪಾಪದ ಫಲ ನಿನಗೆ ಗೊತ್ತದ, ನಾಯಕ ನರಕ ಉಂಟಾಗ್ತದೆ ನಿನಗೆ. ಎದಕ್ಕಾಗಿ? ಇಂಥ ಪಾಪದಲ್ಲಿ ಯಾರಿಗಾಗಿ ಪಾಪ ಮಾಡ್ತಾ ಇದ್ದೀಯೋ ಆ ಪಾಪದಲ್ಲಿ ನಿನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ ಏನಾದರೂ ಪಾಲು ಆಗ್ತಾರೇನು? ಹೋಗಿ ಕೇಳ್ಕೊಂಡ್ ಬಾ. ನಿಮಗೆಲ್ಲ ಕತೆ ಗೊತ್ತದಲ್ಲ. ಅವ್ರು ಯಾರೂ ಒಪ್ಪೋದಿಲ್ಲ. ನೀ ಹಡ್ದೇವಿ, ದೊಡ್ಡವನು ಮಾಡಿದಿ, ಹ್ಯಾಂಗರ ಮಾಡಿ ನಮ್ಗೆ ಹಾಕು, ತಂದೆ ತಾಯಿಗಳಂತಾರೆ. ಹೆಂಡ್ತಿ ಕಟ್ಕೊಂಡಿದ್ದಿ, ನನಗೆ ಹೊಟ್ಟೆ ಹಾಕು, ನಿನ್ನ ಧರ್ಮ ಅದ, ನೀ ಪಾಪರ ಮಾಡು ಪುಣ್ಯರ ಮಾಡು, ನನಗೇನು ಗೊತ್ತು. ಮಕ್ಕಳು ಅದೇ ಅಂತಾರೆ. ಹೀಗೆಲ್ಲವನ್ನ ತಿಳ್ಕೊಂಡು ಕೊನೆಗೆ ಅಂತಾನೆ ಬಂದು ಶರಣಾಗತನಾಗ್ತಾನೆ. ಯಪ್ಪ, ನೀ ಯಾರು ಗೊತ್ತಿಲ್ಲ, ನನ್ನ ಕಣ್ಣು ತೆರೆಸಿದಿವತ್ತು, ಕಣ್ಣು ತೆರೆಸಿ. ಆಗ ಅಂತ ಈ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ, ಪಾಪದ ಪರಿಹಾರಕ್ಕಾಗಿ ನೀನು ರಾಮ ಧ್ಯಾನವನ್ನು ಮಾಡಬೇಕು, ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ರಾಮ ಅಂತ ಅನ್ನಕ್ಕಾಗ್ತಿದ್ದಿಲ್ಲ ಅವನಿಗೆ. ಮರ 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 ಅನ್ನಕ್ಕೆ ಶುರು ಮಾಡ್ದ. ಹುತ್ತ ಬೆಳೀತ್ರಿ. ಹುತ್ತ ಅಂದರೆ ಸಂಸ್ಕೃತದಲ್ಲಿ ವಲ್ಮೀಕ ಅಂದರೆ ಹುತ್ತು, ವಾಲ್ಮೀಕಿ ಅಂದರೆ ಹುತ್ತದಿಂದ ಹುಟ್ಟಿದವನು ಅಂತ. ವಲ್ಮೀಕಸ್ಯ ಅಪತ್ಯಾಂ ಪುಮಾನ್ ವಾಲ್ಮೀಕಿ. ವಲ್ಮೀಕ ಅಂದರೆ ಹುತ್ತಿನಿಂದ ಹುಟ್ಟಿದವನು ವಾಲ್ಮೀಕ ಆಗ್ತಾನೆ. ಹಾಗೆ ಹುತ್ತಿನಿಂದ ಹುಟ್ಟಿದವನ ಸಿದ್ಧಲಿಂಗನ ಕೂಡ ಚರಿತ್ರೆಯ ಪುಟದಲ್ಲಿ ಉಳಿದಾನ. ಹುತ್ತಿನಿಂದ ಹುಟ್ಟಿದವ ವಾಲ್ಮೀಕಿ ರಾಮಾಯಣ ದೊಡ್ಡ ಗ್ರಂಥವನ್ನು ಬರೆದ. ಹಾಗೆ ನಾವು ತಂದೆ ತಾಯಿ ಹುಟ್ಟೋದು ಬೇಡ, ಈಗ ಮುಂದುವ ಹುತ್ತಿನಿಂದ ಹುಟ್ಟೋದು ಕಲಿಯೋಣ. ನಾವು ರಾಮಾಯಣ ಮಹಾಭಾರತ ಬರಿಬೇಕಲ್ಲ, ಇತಿಹಾಸದ ಪುಟಗಳಲ್ಲಿ ಉಳಿಬೇಕಲ್ಲ. ಅದಕ್ಕಾಗಿ ಅಂಥ ಒಂದು ಹುತ್ತಿನ ಮಹಿಮೆ ಯಾಕೆ ಹುತ್ತೈತಿ ಸಿದ್ಧಲಿಂಗನ ಮೇಲೆ ಅಂತಂದರೆ, ಕೆಗ್ಗೇರಿ ಗ್ರಾಮದಲ್ಲಿ ಆ ಶಿಷ್ಯನಿಗೋಸ್ಕರ, ನಂಬಿಯಣ್ಣನಿಗೋಸ್ಕರ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಹುತ್ತಾಯಿತು. ಆ ಹುತ್ತಿನ ಅವ್ರ ಮನೆ ಆಕಳ ಹಾಲನ್ನು ನೋಡಿ, ಆಕಳ ಹಾಲು ಕೊಡ್ತಾ ಇರಲ್ಲ, ಅದು ಯಾಕೆ ಅಂತಂದಾಗ ಗೊತ್ತಾಗ್ತದೆ. ಆವಾಗ ಅವನಿಗೆ ಸ್ಮರಣೆ ಬರ್ತದೆ, ನನಗೋಸ್ಕರ ನನ್ನ ಗುರು ಕಾಯ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹಾಲನ್ನು ಎರೆದು ಹುತ್ತನ್ನು ಕರಗಿಸಿ ಮತ್ತೆ ಪ್ರಸಾದವನ್ನು ಮಾಡಿಸ್ತಾನೆ. ಹಾವಿನ ಕತೆ ನಾಳಿನ ಸಂಚಿಕೆಯಲ್ಲಿ ನೋಡೋಣ.